ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತ ಆಯೋಜಿಸಿದ ಕಲ್ಯಾಣ ಕರ್ನಾಟಕ ನಿಮಿತ್ತ ರಾಷ್ಟ್ರ ಧ್ವಜಾರೋಹಣ ಜರುಗಿತು. ಈ ಸಂದರ್ಭದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರರಾದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಮಾತನಾಡಿ, ಕೇವಲ 2 ವರ್ಷ ಅವಧಿಯಲ್ಲಿ ಸರ್ಕಾರದಿಂದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗುತ್ತಿದ್ದರಿಂದ ಈಗ ಕಲ್ಯಾಣ ಕರ್ನಾಟಕ ಉತ್ಸವ ಜೊತೆ ಕ್ಷೇತ್ರದಲ್ಲಿ ಅಭಿವೃದ್ಧಿಪರ ಉತ್ಸವ ಆರಂಭವಾಗಿದೆ. ಈ ಭಾಗದಲ್ಲಿ ಶಿಕ್ಷಣ, ಆರೋಗ್ಯ ಸೇರಿ ಸಾಕಷ್ಟು ಅಭಿವೃದ್ಧಿಗಾಗಿ ಪಣ ತೊಟ್ಟಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಪ್ರತಿ ವರ್ಷ ಸುಮಾರು 5,000 ಕೋಟಿ ರೂಪಾಯಿಗಳ ಅನುದಾನವನ್ನು ಘೋಷಿಸಿದೆ ಎಂದರು. ತಹಸೀಲ್ದಾರಾದ ಬಸವರಾಜ ತೆನ್ನಳ್ಳಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಈ ಸಮಾರಂಭದಲ್ಲಿ ತಾಲೂಕು ಪಂಚಾಯತಿ ಇಒ ಸಂತೋಷ್ ಪಾಟೀಲ್, ಸಿಪಿಐ ಮೌನೇಶ್ವರ ಮಾಲಿಪಾಟೀಲ್, ಬಿಇಒ ಅಶೋಕ್ ಗೌಡರ್, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ನಾಗೇಶ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ್, ಕರಿಬಸಪ್ಪ ನಿಡಗುಂದಿ, ಡಾಕ್ಟರ್ ನಂದಿತಾ ದಾನರೆಡ್ಡಿ, ಸಂಗಣ್ಣ ತೆಂಗಿನಕಾಯಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಸೇರಿದಂತೆ ಗಣ್ಯರು, ಮುಖಂಡರು, ಅಧಿಕಾರಿಗಳು ಇದ್ದರು. ವರದಿ ವಿಎಸ್ ಶಿವಪ್ಪನಮಠ, ಸಮಯ ಟಿವಿ, ಕೆ ನ್ಯೂಸ್, ಯಲಬುರ್ಗಾ. ಕಾಂಗ್ರೆಸ್ ಸದಸ್ಯರವರು ಇದನ್ನ ನಾವು ಮಿಲಿಟರಿ ಆಡಳಿತ ಅಂತ ಹೇಳಿ ಇದನ್ನು ಪರದೇಶ ಅಂತ ಪರಿಗಣಿಸಬಾರದು ಅಂತ ಹೇಳಿ ಆಪರೇಷನ್ ಪೋಲೋ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟು ಪೊಲೀಸ್ ಆ್ಯಕ್ಷನ್ ಅಂತ ಹೇಳ್ಬಿಟ್ರು, ಮಿಲಿಟರಿ ಆ್ಯಕ್ಷನ್ ಅಂತ ಹೇಳಲಿಲ್ಲ ಮಾಡಿ ಹೈದರಾಬಾದ್ ನಿಜಾಮ ಸೋತ್ರದ್ರಾಗೆ ಸರೆಂಡರ್ ಆದರು. ಸರೆಂಡರ್ ಆದಮೇಲೆ ಕೆಲವು ಕಂಡೀಷನ್ಗಳನ್ನು ಹಾಕ್ಕೊಂಡು ನಾವು ಬಿಟ್ಟುಕೊಡ್ತೀವಿ ನಿಮಗೆ ಅಂತ ಹೇಳಿ ಸೆಪ್ಟೆಂಬರ್ 17, 1948 ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟದಲ್ಲಿ ಸೇರಲಿಕ್ಕೆ ಸಿಗ್ನೇಚರ್ ಮಾಡಿದೆ. ಹೀಗಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1948 ಸೆಪ್ಟೆಂಬರ್ 17. ಅದಕ್ಕೆ ಭಾಳ ಜನ ನಮ್ಮಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಕೆಲವು ಕಡೆ ಭಾಳಷ್ಟು ಬೀದರ್ನಲ್ಲಿ ಇದರಲ್ಲಿ ಕೆಲವು ಗಲ್ಸಿಗಳಾಗಿವೆ. ರಜಾಕಾರ ಹಾವಳಿ ಅಂತಾರೆ. ರಜಾಕಾರ ಅಂದರೆ ಸ್ವಾತಂತ್ರ್ಯಕ್ಕಾಗಿ ಇರೋಂಥ ಇಲ್ಲಿ ಭೀಮಜ್ಜ ಹೋರಾಟ ಮಾಡಿದ್ದಾರೆ ಅಂತ ಭಾಳ ಜನ ಹೋರಾಟ ಮಾಡ್ಯಾರ. ನಮ್ಮಲ್ಲಿ ಶಿವಮೂರ್ತಿ ಸ್ವಾಮಿ ಅಳವಂಡಿ ಇರ್ಬೋದು, ಶಂಕರಪ್ಪ ಎರಾಸಿ ಅವರು, ನಮ್ಮ ತಂದೆಯವರು ಇರ್ಬೋದು, ಹೆಸರು ಹೇಳ್ತವ್ರು ಭಾಳ ಆಗುತ್ತೆ. ಸುಮಾರು 18 ಹೊಸ ಹೈಸ್ಕೂಲ್ಗಳನ್ನು ಈ 2 ವರ್ಷದಲ್ಲಿ ಪಡೆದಿದೆ. 2 ಇಯರ್ಸಲ್ಲಿ 18 ಹೈಸ್ಕೂಲ್ಗಳನ್ನು. ನಿನ್ನೆ ಒಂದು ನೆಲ್ಜೇರಿಗೆ ಆಯಿತು ಹೊಸ ಹೈಸ್ಕೂಲ್. ನಾನು ಮಾತು ಕೊಟ್ಟಿದ್ದೆ ನೆಲ್ಜೇರಿಗೆ ಒಂದು ಹೈಸ್ಕೂಲ್ ಮಾಡ್ತೀನಿ ಅಂತ. 19 ಹೈಸ್ಕೂಲ್. ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. 50% ಹಣ ಮತ್ತು ಲ್ಯಾಂಡ್ ನಾವು ಫ್ರೀ ಕೊಡ್ತಾ ಇದ್ದೀವಿ. ಗದಗವಾಡಿ ಲ್ಯಾಂಡ್ ನಮ್ಮದೇ 100%, 50% ಹಣ ಮತ್ತು ಇನ್ನೆಷ್ಟು ಟೋಟಲ್ 65% ಕೊಟ್ಟಂಗೆ ರೈಲ್ವೆಗೆ ಆಸ್ತಿ ಅವ್ರಿಗೆ ಬಿಟ್ಟು ಕೊಟ್ಟಿದ್ದೇವೆ. ಈಗ ಅಪ್ ಟು ಕುಷ್ಟಗಿ ಆಯಿತು. ಬಹುತೇಕ ಇನ್ನೊಂದು 3-4 ವರ್ಷದಲ್ಲಿ ವಾಡಿ ಮುಟ್ತದೆ. ವಾಡಿ ಮುಟ್ಟಿದರೆ ಯಲಬುರ್ಗಾ ಸ್ಟೇಷನ್ನಿಂದ ನೇರವಾಗಿ ಗೋವಾ ಹೋಗಲಿಕ್ಕೆ, ನೇರವಾಗಿ ಹೈದರಾಬಾದ್ ಹೋಗಲಿಕ್ಕೆ, ನೇರವಾಗಿ ಕಲಬುರಗಿ ಹೋಗಲಿಕ್ಕೆ, ನೇರವಾಗಿ ದೆಹಲಿಗೆ ಹೋಗಲಿಕ್ಕೆ. ಡೆಲ್ಲಿ ಟ್ರೈನ್ ಹೋಗ್ತದೆ ನಾಳೆ ಇಲ್ಲಿ, ಹುಬ್ಳಿ ಟು ಡೆಲ್ಲಿ ವಯಾ ಕುಕ್ನೂರು ಯಲಬುರ್ಗಾ. ಏನು ತಮಾಷೆನೇ ಇದು? ಅಸಲೇ ಸ್ಟ್ಯಾಂಡರ್ಡಿಗೆ ಮಾಡ್ತಾ ಇದ್ದೇವೆ. ನೇರವಾಗಿ ಬಳ್ಳಾರಿಯಿಂದ ವಯಾ ಯಲಬುರ್ಗಾ, ಬೇವೂರು, ಸಂಕನೂರು ಮೇಲೆ ಹಾಸಿ ಸೀದಾ ಬಾಗಲಕೋಟೆ ಮೇಲೆ ಹಾಸಿ ನಿಪ್ಪಾಣಿ ಮುಖಾಂತರ ಕೊಲ್ಲಾಪುರ, ಮುಂಬೈಗೆ ಹೋಗ್ಲಿಕ್ಕೆ. ಅಂದರೆ ಯಲಬುರ್ಗಾ ತಾಲೂಕನ್ನು ವಾಣಿಜ್ಯವಾಗಿ ಬೆಳೀಲಿ ಅನ್ನೋಂಥ ದೃಷ್ಟಿಕೋನದಿಂದ ಈ ಕೆಲಸ ಮಾಡಿದ್ದೇವೆ. ಶೈಕ್ಷಣಿಕವಾಗಿ ಆಗಲಿ ಅಂತ ಇವೆಲ್ಲ ಶಾಲೆ, ಕಾಲೇಜು ಇವೆಲ್ಲ ಮಾಡಿಸಿದ್ದೇವೆ. ಇವೆಲ್ಲ ತಮಾಷೆ ಕೆಲಸ. ಪಾಕಿಸ್ತಾನದಿಂದ ಬೆಂಬಲವೂ ಸಹ ದೊರೆಯಿತು. ಹೈದರಾಬಾದ್ನಂತೆ ಜುನಾಗಢ ಮತ್ತು ಜಮ್ಮು ಕಾಶ್ಮೀರವೂ ಸಹ ಭಾರತದ ಏಕೀಕರಣಕ್ಕೆ ದೊಡ್ಡ ಸವಾಲಾಗಿದ್ದವು. ದೇಶದ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಹೈದರಾಬಾದ್ ಕರ್ನಾಟಕದ ವಿಮೋಚನೆಗಾಗಿ ನಮ್ಮ ನಾಡಜರು ಅವಿರತವಾಗಿ ತೊಡಗಿಸಿಕೊಂಡರು. ಅದರಂತೆ ಕಲ್ಯಾಣ ಕರ್ನಾಟಕವು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಂದೂ ಹಿಂದೆ ಬಿದ್ದಿರಲಿಲ್ಲ. 1857ರ ಸಂಗ್ರಾಮದಲ್ಲಿ ಕೊಪ್ಪಳದ ವೀರಪ್ಪ ನಾಯಕ, ಮುಂಡರಗಿಯ ಭೀಮರಾಯ, ಜಮೀನ್ದಾರ್ ವೀರಪ್ಪ, ಸ್ವಾಮಿ ರಮಾನಂದ ತೀರ್ಥರು, ಕೋಳೂರು ಮಲ್ಲಪ್ಪನಂತವರು ಹೋರಾಟ ಮಾಡಿ ಒಳಪಟ್ಟಿದ್ದ ಬೀದರ್, ಗುಲ್ಬರ್ಗಾ, ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸ್ವಾತಂತ್ರ್ಯ ಅಭಿಮಾನಿಗಳು ಸ್ವಾಭಿಮಾನಿಗಳಾಗಿದ್ದರಿಂದ ಜೀವನದ ಹಂಗನ್ನು ತೊರೆದು ಹೋರಾಟ ಮಾಡಿದರು. ಬೀದರ್ನ ರಾಮಚಂದ್ರ ರಾಜಪುರೋಹಿತರು, ಕಾರಟಗಿಯ ಬೆಣ್ಕಲ್ ಭೀಮಸೇನರಾವರು, ಕೊಪ್ಪಳದ ಜಮೀನ್ದಾರ್ ವೀರಪ್ಪನವರು, ಅಳವಂಡಿಯ ಸ್ವಾತಂತ್ರ್ಯ ಸೇನಾರಿ ಶಿವಮೂರ್ತಿ ಸ್ವಾಮಿಗಳು, ಮುರಡಿಯ ಭೀಮಜ್ಜನವರು, ಯರಾಶಿಯ ಶಂಕರಪ್ಪನವರು ಮುಂತಾದವರು ನಿಜಾಮರ ವಿರುದ್ಧ ಹೋರಾಟ ಮಾಡಿದರು.
ಭಾರತದ ಸ್ವಾತಂತ್ರ್ಯವಾದ ಮೇಲೆ ಅಂದಿನ ಹೈದರಾಬಾದ್ ನಿಜಾಮನು ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತದೊಂದಿಗೆ